ಅರುಣ, ಊಟ ಮಾಡ್ದ? ಬೆಳಿಗ್ಗೆ ತಿಂಡಿ ತಿಂದೇವ. ನೀನು ಮಾಡಿಟ್ಟೋಗಿದ್ದಲ್ಲ ತಿಂದೆ. ಮಧ್ಯಾಹ್ನ ಏನು ತಿಂದಿಲ್ಲ. ನೀನು ಒಂಥರ ಕಣಪ್ಪ, ನೀನು ನಮ್ಮನ್ನ ಹೊಟ್ಟೆ ಉಸ್ಬಿಡಿಕೊಂಡ್ರಲ್ಲ. ಹೊಟ್ಟೆ ತುಂಬ ಊಟ ಮಾಡ್ಬೇಕು ತಾನೆ. ಡಾಕ್ಟ್ರು ಏನು ಹೇಳಿದ್ರು ಮಗ? ಇದು ಯಾಕಿಂಗ್ ಅಡಿಗೆ ನೀನು? ಡಾಕ್ಟ್ರು ಏನು ಹೇಳಿದಾರೆ ಹೇಳು? ಹೊಚ್ಕೊಟ್ಟಾಗ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಹೇಳಿಲ್ವಾ? ಯಾಕಿಂಗ್ ಅಡಿಗೆ? ಅವ್ವ ಅದಿರ್ಲಿ, ಬಾಯ್ಲಿ ಕೂತ್ಕೋ. ಏನ್ಲ ಮಗ? ಅವ್ವ ಸೋಮೆ ಚೆನ್ನಾಗಿದ್ದಾಳ? ಮನೇಲಿ ಇತ್ತಿಲ್ಲ, ರೊಕ್ಕೆ ಮನೆಗೆ ಹೋಗಿದ್ಲಕ್ಕಲ್ಲ ನಾವು ಹೋದಾಗ. ಇತ್ತಿಲ್ಲ ನೋಡ್ನೆಲ್ಲ ಬಂದ್ಬಿಟ್ಟೆ. ಅಲ್ಲವ್ವ, ನೀನು ನೋಡ್ಕೊ ಬರ್ಬೇಕಲ್ವಾ? ಏನು ನೋಡ್ಕೊ ಬಂದಾರು ಸುಮ್ ಕೂತ್ಕಲ್ಲ. ಅಲ್ಲ ರೋಗನ್ಗೆ ನನ್ನ ಮಗಳ ಜೀವನ ಹಾಳಾಯ್ತದೆ ಅನ್ಕೊಂಡು ಬಟ್ಟಾಡ್ಬೇಕಾಗಿರೋದು ಯಾರಲ್ಲ? ಎಣ್ಣೆತ್ತೋಳು ಅವಳು. ನಾವೇನೋ ಹೋಗ್ಲಿ ಅತ್ತಾಗೆ ಅನ್ಕೊಂಡು ನಾನು ಮೇಲ್ ಬಿದ್ದು ಹೋಯ್ತಿದ್ರೆ ಅವಳು ಮತ್ತೆ ದುರಂಕರ ಭಾಳ ಇತಿ ಮಿತಿಲ್ದೇ ಬೆಳೀತಾ ಕುಂತದೆ. ಮರ ಬೆಳೆಯಂಗೆ ಬೆಳಿಗ್ಗೆ ಸುಮ್ಕಿರೋದು ಎಲ್ಲಿ ಗಂಟೆ ದುರಂಕರ ಬೆಳೆಸ್ಕೊಳ್ಳಿ. ಅದು ಏನಾದ್ರು ಆಗಲಿ ಸುಮ್ಕಿಲ್ಲ ಮಗ. ನೀನು ತಲೆಗೆಡ್ಸ್ಕೊಬೇಡ ನೀನು. ಅವ್ವ ಏನು ಹೇಳ್ತಾ ಇದೀಯವ ನೀನು? ನೋಡು, ಸೌಮ್ಯ ತುಂಬ ಒಳ್ಳೆಯವಳವ. ನಿಜವಾಗ್ಲೂ ಅವಳನ್ನ ಬಿಟ್ಟು ನನಗೆ ಇರೋಕ್ಕಾಗಲ್ಲವ. ನಿನಗೆ ಗೊತ್ತು ಅಲ್ವಾ ನಾನು ಅವಳನ್ನ ಎಷ್ಟು ಇಷ್ಟಪಡ್ತಾ ಇದ್ದೀನಿ ಅಂದ್ಬಿಟ್ಟು. ಅವಾಗ ಎಷ್ಟು ಇದು ಮಾಡ್ಕೊಂಡು ತಪ್ಪು ಮಾಡಿದೆ ಅಂತ ನಾನು ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅವ್ವ ಇನ್ನೇನಾಗಬೇಕು? ಇದಕ್ಕಿಂತ ಇನ್ನೇನವ ಆಗಬೇಕು? ನಾನು ಏನು ಮಾಡೋದು ಮಗ? ನಾನು ಕಾಲು ಕಟ್ಟಕ್ಕದ ಅವಳನ್ನ ಕಳಿಸ್ತೋದಲ್ಲ. ಇದಕ್ಕೆ ಹಿಂಗೆ ಅಡಿಗೆ ನೀನು ಅರ್ಥ ಮಾಡ್ಕೊ. ನಾವೇ ಓಯೋ ನನ್ನ ಮಗನ ತಪ್ಪದೆ ಅನ್ಕೊಂಡೆ ನಾನುವೇ ಮೇಲ್ ಬಿದ್ದು ಹೋಯ್ತಿರೋದು. ಆದರೂ ಅವಳು ಲೆಕ್ಕಾಚಾರವೇ ತಗೊಳ್ದಾನೆ. ಅವಳೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಅವಳು ಒಂದಂಗೆಲ್ಲ ಅನ್ಸ್ಕೊಳಕ್ಕದ ಮಗ. ಹೇಳ್ತೀಯಲ್ಲ ನೀನು, ಒಂದಂಗೆಲ್ಲ ಅನ್ಸ್ಕೊಳಕ್ಕದ? ಅತ್ತೆ ಏನಕ್ಕೆ ಹಿಂಗೆ ಆಡ್ತಾ ಇದ್ದಾರೆ? ನಂಗೆ ಸ್ವಲ್ಪನೂ ಅರ್ಥನೇ ಆಗ್ತಾ ಇಲ್ಲ. ಅದಕ್ಕೆ ಹೇಳೋದು ಮಗ, ನಾವು ಬಿಗಿಯಾಗಿರೋದ ಇಪ್ಪೆಟ್ಟು ನಾವು ಅವ್ಳು ಕಾಸಂದ್ರೆ ನುಗ್ಗಿ ಸಾಕಾಯ್ತು. ಇನ್ನಂತುವೆ ನೀನು ಏನಾರು ಅನ್ಕೋ, ನಾನಂತೂ ಹೋಯ್ಕಿಲ್ಲ. ನಾನು ಅವಳಾಗ ಅವಳ ಮಗಳನ್ನ ತಂದು ಬಿಡ ಗಂಟವ ನಾನು ಹೋಯ್ಕಿಲ್ಲ. ನೀನು ಹೋಗೋ ಕೂಡ್ದು ಫೋನು ಮಾಡಬೇಡ, ಏನು ಮಾಡಬೇಡ ಬಿಡು. ಅರ್ಥ ಆಗಲಿ ಅಲ್ಲ. ಇವಳು ಸುನೀತಾನೆ ಮಾತಾಡ್ಲೇಳು. ಅವಾಗ ನನ್ನ ಗಂಡ ಮನೆಗೆ ಹೋಯ್ತೀನಿ ಅಂತ ಹೇಳಕ್ಕೆ ಬಾ ಇಲ್ವಾ ಅವಳಿಗೆ? ಅವು ಹೇಳ್ದಂಗೆ ಕುಣ್ಕ ಕೂತಾವಳಲ್ಲ, ಕೂತ್ಕೊಳ್ಳಿ ಸುಮ್ಕಿರು. ಫೋನ್ಗೆ ಮಾಡಕ್ಕೋಬೇಡ ನೀನು. ಅವ್ವ ಸೌಮ್ಯನು ಅವಳು ಆ ಥರ ಅಲ್ಲವಾ? ಆ ಥರನಲ್ಲ ಈ ಥರನೂ ಅಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡಿರೋಕ್ಕಲ್ಲಿ ನೀನು ಹೇಳ್ದಷ್ಟ ಕೇಳು. ನೀನು ಸುಮ್ಮನೆ ಜಾಸ್ತಿ ತಯಾರಬೇಡ ನೀನು. ನನ್ನ ಮಾತಾ ಕೇಳಕ್ಕಿಲ್ವ ನೀನು? ಕೇಳ್ತೀನಿ ಅವ್ವ, ನಿನ್ನ ಮಾತು ಕೇಳ್ದಾನೆ ನಾನು ಯಾರು ಮಾತು ಕೇಳಲಿ? ಕೇಳ್ತೀನಿ. ಹೊಸ ದಿವಸ ಫೋನು ಮಾಡಬೇಡ, ಅಂಥದ್ದು ಮಾಡಬೇಡ ನೀನು. ಸುಮ್ಮನೆ ಇರೋದು ಕಲಿ ನೀನು. ಅವಳಿಗೆ ಗೊತ್ತಾಲಿ ಅವಳ ಮಗಳು ಇಸ್ಕೋಬೇಕಾ ಇಲ್ಲ ಗಂಡ ಮನೆಗೆ ಕಳಿಸ್ಬೇಕಾ ಬಾಳಿಸ್ಬೇಕಾ ಅನ್ನೋದು. ಅಲ್ಲ ಅವಳು ಬೆಂಗಳೂರು ಮಾತ್ರ ಹೋದ್ರೆ ಮಾತ್ರ ಕಳಿಸ್ತೀನಿ ಅಂತ ಅವಳೆಲ್ಲ ನಾವು ಕಳಿಸಾಕಿಲ್ಲಪ್ಪ ಬೆಂಗಳೂರಿಗೆ. ಬೇಡ ಈಗ ಏನು ತಿನ್ನಕ್ಕಿಲ್ವಾ? ಬಟ್ಟೆ ಬರೆ ತಗೊಟ್ಟಿಲ್ವಾ? ಒಡವೆ ಉಸ್ರ ಮಾಡಿಸಿಲ್ವಾ? ಏನು ಕಮ್ಮಿ ಮಾಡಿದೆ ಅವಳ ಮಗಳಿಗೆ? ಬೆಂಗಳೂರಲ್ಲೇ ಇರಬೇಕು ಅಂತ ಏನು ಅಕ್ಕಪಕ್ಕದಲ್ಲೆಲ್ಲ ಹೇಳ್ಕೊಬಿಟ್ಟಿದ್ದಾಳಂತೆ. ಬೆಂಗಳೂರಲ್ಲಿ ಎಳಿಮಯ್ಯವನಿ ಅಂತ. ಅಕ್ಕೆ ಈಗ ನೀನು ಹೋಗಿದ್ರಾಗ ಅವಮಾನ ಆದದಂತೆ. ಅವಮಾನಗಳು ಮಗಳು ಇಸ್ಕೊಳ್ಳಿ ಬಿಡು. ನಾವೇನು ಮಾಡೋಕ್ಕಾಗಿಲ್ಲ. ನಾನುವೇ ಅಯ್ಯೋ ಬಿಡು ನಮ್ಮದು ತಮ್ಮದು ಅನ್ಕೊಂತ ನಾನು ಸೋತಿ ಸರಣಾಗಿತ್ತು. ಎಷ್ಟು ಸತಿ ಅಂತ ಕಾಲ್ಸಂದಿ ನುಗ್ಗದ ಮಗ ನಾವು. ನಮಗೆ ಬೆಳೆದದ ಅವಳು ಹೇಳ್ದಂಗೆ ನಾವು ಕುಣ್ಕ ಕುತ್ಕೊಳಕ್ಕದ? ಇದ್ರಲ್ಲಿ ಸೌಮ್ಯಂದ ಏನು ತಪ್ಪಿದೇವಾ? ಲೋ ಮುಳ್ಳಿಯಂಗಾಟಾಳೆ ಸುಮ್ ಕುತ್ಕಲ್ಲ. ನನ್ನ ಗಂಡ ಮನೆಗೆ ನಾನು ಹೋಯ್ತೀನಿ ಅಂತಂದ್ರೆ ಯಾರು ಬೇಡ ಅಂದರು? ಸುಮ್ಮನೆ ಇನ್ನೆಲ್ಲ ಮಾತಾಡಕತ್ತಿದ ಅದಕ್ಕೆ ಹಾಕಿಲ್ವಾ? ನಾನು ಅವಳು ಮಾತಾಡ್ಸನಿಲ್ಲ ಬಿಡ್ನಿಲ್ಲ ಕಣಪ್ಪ. ನಾನು ಅವ್ರ ಅದಕ್ಕೆ ಮನೆಗೆ ನಾವು ಹೋಗಿದ್ಲಂತೆ. ಎಲ್ಲರೂ ಹೋಗ್ಲಾಕ ನಮಗೇನು? ಮಾವನಿಗೂ ಹೇಳ್ಬಿಟ್ಟು ಬಂದೆ ಹಿಂಗೆ ಆಡ್ತಾಳೆ ಕಣಪ್ಪ. ನೀನು ಇರ್ತಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂದ್ಬಿಟ್ಟು. ಸರಿ ಬಿಡವ, ಆಯಿತು ನೋಡೋಣ. ಅದು ಎಷ್ಟು ದಿನ ಗಂಟೆ ಇಸ್ಕೊಳ್ಳಿ ಬಿಡು. ಪಾಪ ನಿಮಗೆ ನನ್ನಿಂದ ನಿಮ್ಗೆ ಅವಮಾನ ಆಗುತ್ತೆ. ನನ್ನಂತ ಪಾಪಿ ಹುಡ್ತಾ ಹೋಗಿದ್ರು ಒಳ್ಳೇದೇ ಆಗ್ತಿತ್ತು. ಸುಮ್ ಕುತ್ಕಲ್ಲ. ಅದೇ ಕಂಗಂದಿಲ್ಲ ನೀನು. ಸುಮ್ಮನಿರು. ಹಂಗೆಲ್ಲ ಇದು ಬೇಜಾರು ಮಾಡ್ಕೊಬೇಡ. ನೋಡೋದು ಏನಾದಾಗಲಿ ನೀನು ತಲೆಗೆಡ್ಸ್ಕೊಬೇಡ. ಸುಮ್ಮನಿರು. ಸರಿ ಆಯಿತು. ನಡಿ ಊಟ ಮಾಡ್ಕೊಂಡು ಲಕ್ಷಣವಾಗಿ ಹೊಲ್ತಕ್ಕ ತಿರ್ಕೊಂಡು ಆರಾಮಾಗಿ ಇರು. ಮನೆಯೊಳಗೆ ಕುತ್ಕೊಬೇಡ. ಇಲ್ಲಿ ಮೊಟ್ಟೆ ಕೊನೆಗೆ ಹುಸಿಗೆ ಗಾಳಿ ಬೀಸ ಓಲ ಹೊಲ್ತಕ್ಕೆಲ್ಲ ತಿರ್ಗಾಡ್ಕೊಬಲ್ಲ. ಓಲ ಅಪ್ಪನ ಕುಟೆ ಓಲ ಅಪ್ಪ ಹೊಲ್ತವದೆ ತಿರ್ಗಾಡ್ಕೊಂಡು ಹೋಗಪ್ಪ. ಹೋಗು ಹಿಂಗೆ ಮನೆಯೊಳಗೆ ಮನಿಕಬೇಡ. ನೀನು ಯತ್ನೆ ಮಾಡ್ಕೊಂಡು ಬೊತ್ತಳೆ ಹೋಗು. ಬರ್ದ ನೀನು ಮನೆಯೊಳಗೆ ಇಸ್ಕೊಂಡು ಉಪ್ಪಿನಕಾಯಿ ಹಾಕಿಲ್ಲ. ಆಸಡ ಕಳೀಲಿ ಹೋಗು. ಇನ್ನೂ ಆಸಡ ಕಳಿಯ ಗಂಟೆ ಇನ್ನೂ ಟೈಮ್ ಅದೇ. ಸುಮ್ಮನಿರು. ನೀನು ತಲೆಗೆಡ್ಸ್ಕೊಬೇಡ. ಅಷ್ಟಕ್ಕೆ ಸರಿ ಆಯ್ತದೆ ಆಯ್ತಾ? ನೀನು ಫೋನ್ಗಿನ್ ಮಾಡಕ್ಕೆ ಹೋಗ್ಬೇಡ. ಅರ್ಥ ಆಗಲಿ ಅವ್ರಿಗೂ ಏನು ಎಂತು ಅಂತ ಅರ್ಥ ಆಗಬೇಕು. ಫೋನ್ಗಿನ್ ಮಾಡಕ್ಕೆ ಹೋಗ್ಬೇಕಲ್ಲ ಮಗ. ಸರಿ ಆಯಿತು. ಫೋನ್ಗೆ ನೀನು ಮಾಡಕ್ಕೆ ಹೋಗಲ್ಲ. ಸರಿ ಕಂತೆ ನಡಿ ಊಟ ಇವನು ಅಂತ ಊಟ ಕಂಟೇನ್ ಮಾಡ್ತಿದ್ರಿ. ಏನು ಮಾಡಾನೆ ಕುಣಿತಿದೆ ಅಲ್ಲಿ? ಅದಕ್ಕೆ ನಿಮ್ಗೆ ಗೊತ್ತಾರ್ಥ ಅಲ್ತಿರ್ಗ ನಾನೇನು ಮಾಡಿದೆ? ಯಾಕೆ ಆಡ್ತಾ ಇದ್ದೀನಿ ನೀನು? ಏನಾಡಾರು ಅಲ್ಲ ನಮ್ಮ ಮಕ್ಕಳು ನಮ್ಮ ಭಾವನ ಬಂದರೆ ಅದಕ್ಕೆ ಬಾಯಿಗೆ ಬಂದಾಗ ಮಾತಾಡ್ದಂತೆ. ಏನು ಮಾತಾಡಕ್ಕೆ ಹೋಗಿದ್ದೆ? ನಿಮ್ಮ ಮಕ್ಕಳಿಗೂ ನಿಮ್ಮ ಭಾವನಿಗೂ ಇಟ್ಕೊಂಡು ಹೊಡೆಯಕ್ಕೆ ಹೋಗಿದ್ನ ಬಡಿಯಕ್ಕೆ ಹೋಗಿದ್ನ? ನ್ಯಾಯವಾಗಿ ಮಾತಾಡು. ಇವ್ರು ಮತ್ತೆ ಚಾಡಿ ಮತ್ತೆ ಕಟ್ಕೊಂಡು ಅದೇ ನೀವು ಹೆಂಗೆ ಗೊತ್ತಾ? ಹೇಳ್ಕೆ ಮತ್ತೆ ಕಟ್ಕೊಂಡು ಇರ್ತಿ ಮಕ್ಳು ಬಿಡ್ತಾರಲ್ಲ ಅಂಥ ಜನ ನೀನು. ಅರೆ ಏನಂತ ಚಾಡಿ ಹಾಕೊಟ್ಟೋ ನಿಮ್ಮ ಅಕ್ಕ? ನಾನು ನಿಲ್ದೋದು ಹೇಳೋದ್ನ ಇರೋದನ್ನೇ ಮಾತಾಡಿದ್. ನಾನು ಕಳ್ಸಕ್ಕಿಲ್ಲ ನನ್ನ ಮಗಳನ್ನ. ಏನು ಮಾಡ್ಕೊಂಡಿಯೇ? ನಿನ್ನ ಮಗಳು ನೀನು ಒಬ್ಬಳಿಗೆ ಮಗ್ಳ? ನೀನು ಒಬ್ಬಳಿಗೆ ಮಗ್ಳ? ಅಯ್ಯಯ್ಯೋ ನಿನಗೂ ಮಗಳೇ. ಅದಕ್ಕೆ ಕಣಪ್ಪ ಏನು ನನ್ನ ಮಗಳು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಒಂದು ಒಳ್ಳೆ ಕಡೆ ಹುಡುಕಿ ತರ್ಕಿ ಮಾಡಿದೀಯೇ. ಅಲ್ಲ ನಿನಗೆ ಒಟ್ಟಿಗೆ ನಿಮ್ಮ ಅಕ್ಕ ಮುಖ್ಯ ಆಗಿದ್ಲು. ನಿಮ್ಮ ಅಕ್ಕನ ಸಂಬಂಧ ಬೆಳೆಸ್ಬೇಕಾಗಿತ್ತು ನೀನು. ಅದಕ್ಕೆ ನನ್ನ ಮಗಳು ತಗೊಂಡೋಗಿ ನಿಮ್ಮ ಅಕ್ಕನ ಮಗನ ಕಟ್ಬಿಟ್ಟೆ ಅಲ್ವಾ? ಈಗ ಹೆಂಗಾರೆ ಅಲ್ಲಿ ನನ್ನ ಮಗಳ ಜೀವನ ನಿನಗೆ ಮುಖ್ಯ ಅಲ್ಲ. ನಿನಗೆ ಬೇಕಾಗಿರೋದು ನಿಮ್ಮ ಅಕ್ಕ ಬೇಕು ನಿನಗೆ. ಹೋಗು ನೀನು ಹೇಗೆ ತೆಗೆ ಬೆಂಕಿ ಕಂದಾರು. ಏನಾಗದೆ ಅಂತ ಹಿಂಗೆ ಆಗ್ತಿದ್ದಿಲ್ಲ ನೀನು? ಏನಾಗಿರೋದು ಈಗ? ಒಳ್ಳೆ ಹಾಡ್ತಿಲ್ಲ ಒಳ್ಳೆ. ಓಹೋ ಏನು ಇವಳಿಗೆ ನೋವು ಓದ್ಕೊಬರ್ತದೆ ಇವಳಿಗೆ. ಸುಮ್ಮನೆ ಬಾಯಿ ಮುಚ್ಚು ಕೂತ್ಕೋಬೇಕು ನೋಡು. ಆ ಸಡ ಕಳಿತೆ ಕಳಿಸ್ಕೊಡ್ತೀನಿ ಅಂತ ಅಂದೀವ್ನಿ. ಕಳಿಸ್ಕೊಡ್ತೀನಿ ನನ್ನ ಮಗಳನ್ನ. ಅದನ್ನ ಯಾರ ಕೈಲಿಂದ ತಪ್ಸಕ್ಕಾಕಿಲ್ಲ. ಹೆಂಗೆ ಕಳ್ಸ್ಕೊಟ್ಟು ನಾನು ನೋಡ್ತೀನಿ ನೋಡು. ನಾನೇನು ಕಳ್ಸಕ್ಕಿಲ್ಲ. ಉಪ್ಪಿನಕಾಯಿ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅದನ್ನೇ. ಅವನು ಬೆಂಗಳೂರಿಗೂ ಕೆಲಸ ಸೇರ್ಕೊಳ್ಳಿ. ಅದಾದ್ಮೇಲೆ ಕಳಿಸ್ತೀನಿ. ನನ್ನ ಮಗಳು ಬಾ ಅವನು ಹೊಲ ಉಳ್ಳಿ ನನ್ನ ಮಗಳು ಇಟ್ಟು ಹೊತ್ಕೊಂಡು ಹೋಗ್ಲಿ. ನೀನು ಕಟ್ಕೊಂಡು ಅನ್ಬೋಸಿರೋ ಸಾಕಾಯ್ಕಿಲ್ಲ. ಏನು ಸಾಕಾಗ್ಬಿಟ್ಟಿದ್ದೆ ಅನ್ಬೋಸಿ? ಏನು ಅನ್ಬೋಸಿದಿ ನೀನು? ಏನು ಇನ್ನು ಓದ್ಕೊಂಡಿತ್ತು? ಏನು ಆಳ್ಕೊಂಡು ಕೂತಿತ್ತು ಇವಳಿಗೆ? ಏನು ಹೊಸಿ ನಾನು ಹೊಡೆದು ಬಿಡ್ದು ಶಿಕ್ಷೆ ಬಂಧನ ಕೊಟ್ಟಿರೋದು? ಇಲ್ಲ ಕದ್ ಬಿಡಪ್ಪ. ನೀನು ತಾನೇ ಹುಚ್ಚ ನೋಡ್ಕೊಂಡಿದ್ಯಾ ನೀನು. ಮಾತಾಡ್ಬೇಡ ನೀನು. ಮಾತಾಡೋ ಸೊರೆಗಿಲ್ ಸಾಕ್ಬಿಡ್ತೀನಿ ಮರುವದಿಯಾ.
ನೀನು ಯೋಗ್ಯ ತೆಗಿಸ್ ಬೆಂಕಿ ಕಾಂದರು ಯೋಗ್ಯತೆಗೆ ಬೆಂಕಿ ಇಕ್ಲಾಕು. ಒಳ್ಳೆ ಮಾತಲ್ಲ ಹೇಳ್ದೇನೆ ಸುಮ್ಮನೆ ಇದ್ಬಿಟ್ರು ಸರಿ ನೀನು. ಅಕ್ಕ ಯಾರು ನೀವು? ಅಕ್ಕ ಯಾಕಕ್ಕ ನಾನು ಮರ್ತ್ಬಿಟ್ಟಾ? ಯಾರು ಅಂತ ಗೊತ್ತಾಯ್ತಾ ಇಲ್ವಲ್ಲ? ಅಕ್ಕ ನಾನು ಕನಕ 23 ವರ್ಷದಿಂದ ಚುಂಚಿಕಟ್ಟೆ ಜಾತ್ರೆಯಲ್ಲಿ ತಪ್ಪಿಸ್ಕೊಂಡಿದ್ನಲ್ಲ ನಿನ್ನ ತಮ್ಮ ನಾನು ಕನಕ ಬಸವ. ಬಸ್ವ ಲೋ ನೀನ್ಲ ಅಯ್ಯೋ ಏನ್ ಇಷ್ಟು ಉದ್ದ ಬೆಳೆದ್ಬಿಟ್ಟಿದೀಯೇ. ಅಯ್ಯೋ ನಂಗೆ ನಂಬಕ್ಕೆ ಆಯ್ತಾ ಇಲ್ಲ ಕಲ ನಿನ್ನ, ನಂಬಕ್ಕೆ ಆಯ್ತಾ ಇಲ್ಲ. ಇವನು ಅದೇ ಹೇಳಿವ 23 ವರ್ಷದಿಂದ ಚುಂಚನಕಟ್ಟೆ ಜಾತ್ರೆಯಲ್ಲಿ ತಪ್ಪಿಸ್ಕೊಬಿಟ್ಟಿದೆ ನನ್ನ ತಮ್ಮ ಅಂತ. ಇವನೇ ಕಣ್ರಿ. ಹಾಯ್ ಬಾಬಾ ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿವ್ನಿ. ನೀನು ಯಾವನು ಅಂತ ಏನು ಗ್ಯಾರಂಟಿ? ಇದಕ್ಕೆ ಬಾಬಾ ಈಗ ಇದಕ್ಕೆ ಹಿಂಗೆ ಅನುಮಾನ ಪಡ್ತಾ ಇದ್ದೀರಾ? ಮಗ ಊರಿಗೆ ಹೋಗಿದ್ಲ, ಅವನ್ ನೋಡ್ದಪ್ಪ. ಹಾಂ ಅಕ್ಕ ಅವು ನೋಡಿದೆ, ಅವನ ಹತ್ರನೇ ಅಡ್ರೆಸ್ ಕೇಳ್ಕೊಂಡಿದ್ದು. ಅವು ಅಕ್ಕ ಅಕ್ಕ ನಿನಗೆ ಮಕ್ಕಳು? ಒಬ್ಬ ಮಗ ಒಬ್ಬಳು ಮಗಳವಳೆ ಕಣಪ್ಪ. ಹಾಂ ಮಗಳಿದ್ದಳ, ಹಂಗಾರೆ ನನಗೆ ಸರಿ ಆಯಿತು. ಏನ್ಲ ಮಗ ಏನಂಗೆ ಯತ್ನೆ ಮಾಡ್ತಾ ಇದ್ದಿ? ಏನಿಲ್ಲಕ್ಕ, ಸರಿ ಸರಿ ಮಗಳಿಲ್ಲ. ಅಯ್ಯೋ ಅವಳ ಇವಳು ಅವ್ರ ಅಣ್ಣನ ಮನೆ ತಕ್ಕ ಹೋಗೋಳೆ ಕಣಪ್ಪ. ಹೌದಾ ಹಿಡ್ಕೋ ಬೇಗ ಬರ್ತೀನಿ ನೋಡ್ಕೊಂಡು. ನಿಂತ್ಕಪ್ಪ ನಿಂತ್ಕೋ. ನೋಡು ನನ್ನ ಮಗಳಿಗೆ ಮದುವೆ ಆಗದೆ. ವಾಟ್ ಏನಕ್ಕ ನಾನು ಚುಂಚುಕಟ್ಟೆಯಲ್ಲಿ ತಪ್ಪಿಸ್ಕೊಬಿಟ್ಟೆ ಅಂದ್ಬಿಟ್ಟು ಇನ್ನು ಬರೋದೇನ ಅಂತ ತೀರ್ಮಾನ ಮಾಡ್ಕೊಬಿಟ್ಟಾ? ಯಾಕೆ ಮದುವೆ ಮಾಡಿದೆ ನೀನು? ಲೋ ಅದಿರ್ಲಿ ಇಷ್ಟು ದಿವಸ ಎಲ್ಲಿದ್ದ ನೀನು? ನಾನು ಇಷ್ಟು ದಿನ ದುಬೈನಲ್ಲಿದ್ದೆ. ಮಗ ದುಬೈನಲ್ಲಿದ್ದೆ? ಅಲ್ಲ ಚುಂಚುನ್ ಕಟ್ಕುವೆ ದುಬೈಗೂ ಏನು ಸಂಬಂಧ? ಚುಂಚುಕಟ್ಟೆ ಇಲ್ಲಲ್ವಾ ಸಾಲಿಗ್ರಾಮ ಕೇರನಾಗರ್ತಾವಿರೋದು. ಬಾವಾ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನಿರಿ. ಅಕ್ಕ ಡೀಟೇಲಾಗಿ ಹೇಳ್ತೀನಿ ಅಕ್ಕ, ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಹೇಳ್ತೀನಿ. ನೋಡೋ ಅದೆಲ್ಲ ಗೊತ್ತಿಲ್ಲ, ಅದು ನಿಜ ಹೇಳು ನೀನು. ನಿಜವಾಗ್ಲೂ ಅಲ್ಲೇ ಇವನು ನಿನ್ನ ತಮ್ಮನೋ ಇಲ್ವೋ ಅಂತ ನೀನು ಕರೆಕ್ಟಾಗಿ ಪರೀಕ್ಷೆ ಮಾಡ್ಕೊ ಮನೆ ಒಳಗೆ ಸೇರಿಸ್ಕೊ. ಯಾವ್ಯಾವನೋ ಬಂದೆ ಮೇಲೆ ಮನೆಗೆ ಸೇರ್ಕೊಂಡಾನು ಏನಕ್ಕ? ನೋಡಕ್ಕ ಬಾವ ನಂಬ್ತೇನೆ ಇಲ್ಲ ಅಕ್ಕ, ನನಗೆ ಸ್ವಲ್ಪ ನೆನಪಿದೆ ಆಯಿತಾ. ನೀನು ಚುಂಚನಕಟ್ಟೆ ಜಾತ್ರೆಯಲ್ಲಿ ನನಗೆ ದೊಡ್ಡ ಬಲೂನ್ ತಗೊಟ್ಟಿದ್ದೆ. ಆ ಬಲೂನ್ನೊಳಗೆ ಒಂಥರ ಗೆಜ್ಜೆ ಟೈಪ್ ಇತ್ತು. ಜಲ್ಕನೆ ನಾನು ಆ ದಾರ ಇಟ್ಕೊಂಡು ಓಡೋಯ್ತಿದ್ದೆ. ನೀನು ಹಿಂದ್ಗಡೆ ದಟ್ಟಿಸ್ಕೊಬತ್ತಿದ್ದೆ. ಒಂದು ನೆನಪಿದೆಯಾಕ ನಿನಗೆ? ಕಲ ಮಗ ಅಯ್ಯೋ ನನ್ನ ತಮ್ಮನೇ ಇವನು, ನನ್ನ ತಮ್ಮನೇ. ಅದಾದಮೇಲೆ ನಾನು ಯಾರ ಕೈಲೂ ಸಿಕ್ತೆ ಅಂತ ಗೊತ್ತಿಲ್ಲ. ಆಮೇಲೆ ನಾನು ಬೆಳೀತಾ ನಾನು ಎಲ್ಲಿದ್ದೀನಿ ಅಂತ ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಗೊತ್ತಾಯಿತು ನಾನು ದುಬೈಲಿದ್ದೀನಿ ಅಂತ. ನನಗೆ ಬುದ್ಧಿ ತಿಳಿದ ಮೇಲೆ ನನಗೆ ದೊಡ್ಡ ಶ್ರೀಮಂತರ ಮನೇಲಿದ್ದೆ. ಅವರು ನನ್ನ ಮಗನಿಗೆ ಹೆಚ್ಚಾಗಿ ನೋಡ್ಕೊಂಡ್ರು. ಈಗ ನನಗೆ ಒಂದು ಸ್ವಲ್ಪ ಜ್ಞಾಪನ ಬಂದು ನಾನು ಹೋಗ್ಬೇಕು ನಮ್ಮೂರಿಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಕೊಬರೋಣ ಅಂತ ಅಲ್ಲೇ ಉಳ್ಕೊಂಡೆ. ಇವಾಗ ದುಡ್ಡೆಲ್ಲ ಸಂಪಾದನೆ ಮಾಡ್ಕೊ ಬಂದೆ ಅಕ್ಕ. ಇಲ್ಲಿ ಏನಾದರೂ ಗೋಲ್ಡ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಗೋಲ್ಡ್ ಬಿಸ್ನೆಸ್ ಹಂಗಂದ್ರೆ ಏನ್ಲ? ಇಲ್ಲಿ ಏನಾದರೂ ಒಂದು ಜ್ಯುವೆಲರಿ ಶಾಪ್ ಓಪನ್ ಮಾಡಬೇಕು ಗ್ರಾಂಡಾಗಿ ಅಂದ್ಕೊಂಡಿದ್ದೀನಿ ಅಕ್ಕ. ಮಗ ಎಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದಿಲ್ಲ? ಅದೇ ಅಕ್ಕ ಬೆಂಗಳೂರಲ್ಲಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಬೆಂಗಳೂರಲ್ಲ? ಏನಾಗ್ಬಿಟ್ಟು ಬಾಯ್ ಬಿಟ್ಟಂಗೆ ನಿಂತಿದೆಯೇ? ಬೆಂಗಳೂರು ಅಂದ್ಬಿಟ್ಟು ಸಾಕು ಬಾಯ್ ಬಿಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಹೋಗಿ ಮೊದಲು ನೀವು ಮನೇಲಿ ಸಕ್ಕರೆನೂ ಟೀ ಪುಡಿನೂ ಇಲ್ಲ, ಹಂಗೆ ಹಾಲು ತಗೊಂಡು ಬಂದ್ಬಿಡೋಗಿ. ತಮ್ಮ ಏನು ಕಾಯಿಸ್ಕೊಡ್ಬೇಕು? ಹೋಗೋಣ ತರಕಿಲ್ಲ. ಹೋಗ್ರಿ ತರಗಿ. ನಿನ್ಗೇನು ಬೇರೆ ಹುಡುಗ ಸಿಗ್ಲಿಲ್ವಾ? ಇವನ್ನೇ ಕಟ್ಕೊಂಡಿದ್ಯಾ? ಅಯ್ಯೋ ಏನು ಮಾಡಿಯಪ್ಪ, ಅವ್ವ ಕಟ್ಟಿದ್ಲು ಏನು ಮಾಡಿಗೆ. ನನ್ನ ಹಣೆ ಬರ ಆಗಿದಾಯ್ತು. ಹೆಂಗೋ ನೀನು ಈಗ ಬಂದಲ್ಲ, ನನಗಂತೂ ಭಾಳ ಸಂತೋಷ ಆಯಿತು. ಏನು ಸಂತೋಷನೋ ಏನೋ ಅಕ್ಕ. ನಾನು ನಿನ್ನ ಮಗಳು ಇರ್ತಾಳೆ, ಅವಳ ಮದುವೆ ಆಗೋಣ ಅಂತ ಎಷ್ಟು ಆಸೆಯಿಂದ ಬಂದೆ ಗೊತ್ತಾ. ನಾನು ಊರಿಗೆ ಹೋಗ್ತೀನಿ, ನಾನು ಬಿಡಕ್ಕ, ನಾನು ಕೊಡು ನನ್ನ ಬ್ಯಾಗ. ನಾನು ನಿನಗೆ ಮಗಳು ಆಗೇ ಆಗಿರ್ತಾಳೆ ಅಂದ್ಕೊಂಡು ನಾನು ಅಲ್ಲಿ ಎಲ್ಲೂ ಯಾವ ಹುಡುಗಿನೂ ಇಷ್ಟಪಟ್ಟಿಲ್ಲಕ್ಕ. ನನ್ನ ಮಕ್ಕಳ ಮಗಳನ್ನೇ ಮದುವೆ ಆಗಬೇಕು ಅನ್ಕೊ ಬಂದೆ ದುಬೈಯಿಂದ ಗೊತ್ತಾ. ಮಗ ನಾನು ನಿಜ ಹೇಳೋಣ, ಈ ಮದುವೆ ನನಗೂ ಇಷ್ಟ ಇಲ್ಲ, ನನ್ನ ಮಗಳಿಗೂ ಇಷ್ಟ ಇಲ್ಲ ಗೊತ್ತಾ. ಅವಳಿಗೂ ಇಷ್ಟ ಇಲ್ಲ, ನಿನಗೂ ಇಷ್ಟ ಇಲ್ವಕ್ಕ? ಹಾಗಾದ್ರೆ ಡಿವೋರ್ಸ್ ಕೊಟ್ಬಿಟ್ಟು ನಾನು ಮದುವೆ ಮಾಡ್ತೀಯಾ? ಖಂಡಿತ ಕಲತಮ್ಮ. ನೋಡ್ಲ ಈಗ ಒಂದು 6 ತಿಂಗಳು ಮುಂಚೆ ಬಂದ್ಬಿಟ್ಟಿದ್ರೆ ನಿನಗೆ ಮದುವೆ ಮಾಡವಲ್ಲ ನಾವೇ. ಅದೇನೋ ಡೈವರ್ಸ್ಗೆ ಅವರೇ ಅಪ್ಲೈ ಮಾಡ್ಕೊಂಡಿದ್ದಾರಂತೆ ಕಲ ಮಗ. ಇಷ್ಟು ಒಂದನೆಯ ಅದು ಡೈವರ್ಸ್ ಆಗೋಯ್ತದೆ ಇನ್ನೊಂದು 6 ತಿಂಗಳಿಗೆ. ಆಮೇಲೆ ನಿನ್ನ ಮದುವೆ ಮಾಡ್ತೀನಿ ಆಯ್ತಾ? ಅದೇ ನನ್ನ ಮಗಳಿಗೆ ಆಯ್ತೀನಕ್ಕ, ಆಯ್ತೀನಿ. ಅವಳು ಹೇಗೆ ಇರಲಿ ನೋಡು, ನಾನು ಮದುವೆ ಆಗ್ತೀನಿ. ನೋಡಕ್ಕೆ ಚೆನ್ನಾಗಿರಕ್ಕಲ್ಲ ನನ್ನ ಮಗಳು ಒಂಚೂರುವೆ. ನೋಡು ಅವಳು ಚೆನ್ನಾಗಿಲ್ದರೂ ಪರವಾಗಿಲ್ಲ, ನಮ್ಮ ಅಕ್ಕನ ಮಗಳು ಮದುವೆ ಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ಆಗ್ತೀನಿ ಅಕ್ಕ. ಚಂದುಳಿ ಚೆಲ್ವಂಗವಳೆ, ನಾನು ಸುಮ್ಮನೆ ಅಂದಿದ್ದು. ನಿಜನಕ್ಕ? ನಿಜನಾ ಅಕ್ಕ? ನಿಂದ ಅಮ್ಮಯ್ಯಕ್ಕ ನೋಡು, ನನ್ನ ಎತ್ಕೊಂಡು ನೀನು ಸಾಕಿದ್ಯಾ, ಅಷ್ಟು ಇಷ್ಟಪಡ್ತಿದ್ದೆ, ನನ್ನ ಮಗನ ಥರ ಸಾಕಿದ್ಯಾ. ದಯವಿಟ್ಟು ಅಕ್ಕ ನನಗೆ ನಿನ್ನ ಮಗಳು ಕೊಟ್ಟು ಮದುವೆ ಮಾಡಿಕೊಡು. ಆಯ್ತು ಇದೊಂದು ಡೈವರ್ಸ್ ಆಗ್ಬಿಟ್ಲಿ ಮಾಡ್ಕೊಟ್ಟನ ಆಯ್ತಾ? ಸರಿ ಅಕ್ಕ. ಈಗ ಎಲ್ಲಿದ್ದಾಳೆ? ಈಗ ರೊತ್ತಿಗೆ ಮನೇಲಿ ಅವಳೆ, ಕರ್ಕ ಬರ್ತೀನಿ ನೀರು. ಬೇಗ ಕರ್ಕಬಕ್ಕ, ಬೇಗ ಕರ್ಕಬ, ನೋಡ್ಬೇಕು ಅವಳನ್ನ. ಸರಿ ಕಲೆ ಮಗ, ಕರ್ಕ ಬರ್ತೀನಿ ನೀರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.